ಸಿದ್ದರಾಮಯ್ಯನವರ ಈ ಒಂದು ಮಾತು ಅವರ ಅಭಿಮಾನಿಗಳು ಕಾರ್ಯಕರ್ತರಲ್ಲಿ ಒಂದು ರೀತಿ ಬಹಳ ನೋವಿನ ವಿಚಾರ ಅಂತಾನೆ ಹೇಳಬಹುದು. ಬಹಳ ಶಾಕಿಂಗ್ ಆಗ್ತಿದೆ ಅವರ ಎಲ್ಲ ಅಭಿಮಾನಿಗಳಿಗೆ. 2028ಕ್ಕೆ ನಾನು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲ್ಲ ಅಂತಿದ್ದಾರೆ. ಮಂಡ್ಯದಲ್ಲಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿಕೆ ಕೊಟ್ಟಿರೋದು. ಸಿಎಂ ಸ್ಥಾನಕ್ಕೆ ರಾಜೀನಾಮೆಯ ಬಳಿಕ ರಾಜಕೀಯ ನಿವೃತ್ತಿಯ ಮಾತುಗಳನ್ನಾಡಿದ್ದಾರೆ. ಚುನಾವಣಾ ರಾಜಕೀಯ ನಿವೃತ್ತಿಯ ಬಗ್ಗೆ ಸಿದ್ದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮಂಡ್ಯದ ಕೆಆರ್ಪೇಟೆಯಲ್ಲಿ ನಿನ್ನೆ ಮಾತನಾಡಿದ್ರು. ರಾಜಕೀಯ ನಿವೃತ್ತಿಯ ಸುಳಿವನ್ನ ಬಿಚ್ಚಿಟ್ಟಿದ್ದಾರೆ. ಸಿದ್ದರಾಮಯ್ಯನವರು ಯಾವಾಗ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು ಆ ಕ್ಷಣವೇ ಸಿದ್ದರಾಮಯ್ಯನವರ ಆ ದಾಖಲೆಯ ಆಡಳಿತದ ಒಂದು ಯುಗಾಂತ್ಯ ಆಗೇ ಬಿಡ್ತು ಅನ್ನೋ ನಿಟ್ಟಿನಲ್ಲಿ ಅಭಿಮಾನಿಗಳು ಕಣ್ಣೀರು ಹಾಕಿದ್ರು. ಅನೇಕರು ಅವರ ಸಾಧನೆ ಬಗ್ಗೆ ಮಾತನಾಡಿದ್ರು. ಆದರೆ ಮಂಡ್ಯದಲ್ಲಿ ಮುಂಬರುವ ಚುನಾವಣೆ ಅಂತಂದ್ರೆ 28ರ ಚುನಾವಣೆಗೆ ನಾನು ಸ್ಪರ್ಧೆ ಮಾಡೋದಿಲ್ಲ, ರಾಜಕೀಯ ಈ ಚುನಾವಣಾ ರಾಜಕೀಯದ ನಿವೃತ್ತಿಯನ್ನ ಪಡ್ಕೊಳ್ತೀನಿ ಅನ್ನುವಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದು ಸದ್ಯ ರಾಜಕೀಯ ವಲಯದಲ್ಲೇ ಹಲ್ಚಲ್ ಎಬ್ಬಿಸ್ತಾ ಇದೆ ಈ ಒಂದು ಮಾತು. ಈ ಚುನಾವಣೆಗೆ ಸ್ಪರ್ಧಿಸಲ್ಲ ಅಂತ ಸಿದ್ದರಾಮಯ್ಯನವರು ಹೇಳಿಕೆ ಕೊಟ್ಟರಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ಅನೇಕ ನಾಯಕರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅದರಲ್ಲಿ ಮಾಜಿ ಸಚಿವ ಮಧು ಬಂಗಾರಪ್ಪ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರು ಯಾವಾಗಲೂ ಕೂಡ ಇರಬೇಕು, ಸಿದ್ದರಾಮಯ್ಯನವರ ಮಾರ್ಗದರ್ಶನ ಇದೆಯಲ್ಲ ಅದು ಯಾವಾಗಲೂ ಕೂಡ ನಮ್ಮ ಪಕ್ಷಕ್ಕೆ ನಮ್ಗೆಲ್ಲರಿಗೂ ಕೂಡ ಮುಖ್ಯ ಆಗುತ್ತೆ. ಗ್ಯಾರಂಟಿ ಘೋಷಣೆ ಮಾಡಿ ನುಡಿದಂತೆ ನಡೆದಿದ್ದಾರೆ. ಅವರು ಹೇಳಿದಂತೆ ನಡ್ಕೊಂಡಿದ್ದಾರೆ. ಇದು ಅವರ ವೈಯಕ್ತಿಕ ತೀರ್ಮಾನ ಇರಬಹುದು, ಆದರೆ ಅವರು ಮಾರ್ಗದರ್ಶನ ನಂಬಬೇಕು. ಈ ತೀರ್ಮಾನ ಬೇಡ ಅಂತ ನಾನು ಒತ್ತಾಯಿಸ್ತೇನೆ ಅಂತ ಮಧು ಬಂಗಾರಪ್ಪನವರು ಬೆಂಗಳೂರಿನಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರು ನಾನು ಮುಂದಿನ ಚುನಾವಣೆ ಸ್ಪರ್ಧೆ ಮಾಡಲ್ಲ ಅಂತಿದ್ದಂತೆ ಅನೇಕರಿಗೆ ಪುಕ ಶುರುವಾಗ್ಬಿಟ್ಟಿದೆ. ಅವರಿಲ್ಲದೆ ಹೇಗೆ ಕಾಂಗ್ರೆಸ್ಸು? ಅವರಂತೂ ಆಕ್ಟಿವ್ ಆಗಿರಬೇಕು, ಅವ್ರ ಜೊತೆಯಲ್ಲಿ ಇರಬೇಕು, ಇಲ್ಲಾಂತಂದ್ರೆ ಬಹಳ ದೊಡ್ಡ ಮಟ್ಟದ ಮೈನಸ್ ಆಗುತ್ತೆ ಅನ್ನೋದು ಇಡೀ ರಾಜ್ಯದ ಜನರಿಗೆ ಗೊತ್ತು. ಆದರೆ ಸಿದ್ದರಾಮಯ್ಯನವರ ಈ ಹೇಳಿಕೆಯ ಬೆನ್ನಲ್ಲೇ ಮಧು ಬಂಗಾರಪ್ಪ ಮಾತನಾಡ್ತಾ ಅವರು ನುಡಿದಂತೆ ನಡೆದಿದ್ದಾರೆ. ಅವ್ರಿಗೆ ನಾನು ಅವರ ವೈಯಕ್ತಿಕ ಅಭಿಪ್ರಾಯಗಳಿದಿರಬಹುದು, ಆದರೆ ಈ ತೀರ್ಮಾನವನ್ನ ನಾವ್ಯಾರೂ ಕೂಡ ಬಯಸ್ತಾ ಇಲ್ಲ, ನಾನು ಕೂಡ ಅವ್ರನ್ನ ಮಾತನಾಡಿಸ್ತೀನಿ ಅಂತ ಮಧು ಬಂಗಾರಪ್ಪ ಹೇಳಿದ್ದಾರೆ. ನಾನು ವೈಯಕ್ತಿಕವಾಗಿ ಅವ್ರು ಏನ್ ಹೇಳ್ತಾರೆ ಅದು ಬೇರೆ ಪ್ರಶ್ನೆ, ಆದರೆ ಸಿದ್ದರಾಮಯ್ಯ ಅವರು ಯಾವಾಗಲೂ ಇರಬೇಕು. ಅವರ ಮಾರ್ಗದರ್ಶನ ನಮ್ಮ ರಾಜ್ಯಕ್ಕೆ ಬಹಳ ಮುಖ್ಯ ಅಂತ ಹೇಳಿ ನಾನು ಭಾವಿಸ್ತೀನಿ. ಯಾಕೆಂದ್ರೆ ಗ್ಯಾರಂಟಿಗಳನ್ನ ಅನೌನ್ಸ್ ಮಾಡಿ ಅದನ್ನ ಕೊಡ್ತಕ್ಕಂಥ ಪ್ರಾಮಾಣಿಕವಾಗಿ ಕೆಲಸವನ್ನ ಮಾಡಿದ್ರಲ್ಲ, ಅವ್ರ ಅಡಿಯಲ್ಲಿ ಏನು ನುಡಿದಂತೆ ನಡೆದಿದ್ದಾರೆ ಅಂತ ಹೇಳಿ ಹೇಳ್ತಾ ಇಲ್ಲ. ಅದಕ್ಕೆ ಬೇಕಾಗ್ತದೆ, ಅವ್ರು ಏನೇ ವೈಯಕ್ತಿಕವಾಗಿ ತೀರ್ಮಾನ ಮಾಡ್ಬೋದು, ಆದರೆ ಶಾಶ್ವತವಾಗಿ ಅವ್ರ ಶಕ್ತಿ ಕಾಂಗ್ರೆಸ್ ಪಕ್ಷಕ್ಕೆ ಬೇಕಾಗ್ತದೆ, ಅವರ ಸೇವೆ ರಾಜ್ಯಕ್ಕೆ ಬೇಕಾಗ್ತದೆ. ಈ ತರ ತೀರ್ಮಾನ ಅವರು ತಗೊಳ್ಳೋದು ಬೇಡ ಅಂತ ಹೇಳಿ ವೈಯಕ್ತಿಕವಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹೋಗಿ ನಾವೆಲ್ಲ ಫೋರ್ಸು ಕೂಡ ನಾವು ಮಾಡೋವ್ರೆ. ಅವ್ರು ಹೇಳ್ತಾರೆ ಕೆಲಸಕ್ಕೆ ಏನು ಮಾಡೋಕ್ಕಾಗಲ್ಲ, ಆದರೆ ಅವರೊಬ್ಬರೇ ತೀರ್ಮಾನ ತಗೊಳಕ್ಕಾಗಲ್ಲ. ಅವರ ಅಭಿಮಾನಿಗಳಿಗೆ ಆ ಶಕ್ತಿಯನ್ನು ಕೊಡ್ಬೇಕು. ಯಾಕೆಂದ್ರೆ ಒಬ್ಬ ಲೀಡರ್ನ ಬೆಳೆಸೋದು ಅವ್ರ ಅಭಿಮಾನಿಗಳು. ಸೊ ಅವ್ರ ಅಭಿಮಾನಿಗಳು ತೀರ್ಮಾನ ತಗೋಬೇಕು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.